ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 6ನೆಯ ಶ್ಲೋಕ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ ಸ್ಥಾನಿತ್ಯುಪಧಾರಯ. ಹೇಗೆ ಎಲ್ಲ ಕಡೆಯೋ ಬೀಸುವ ಗಾಳಿಯು ಆಕಾಶದಲ್ಲಿ ವ್ಯಾಪಕವಾಗಿರುತ್ತದೆಯೋ, ತುಂಬಿಕೊಂಡಿರುತ್ತದೆಯೋ, ಹಾಗೆ ಸೃಷ್ಟಿಯಾಗಿರ್ತಕ್ಕಂಥ ನಿರ್ಮಾಣವಾಗಿರ್ತಕ್ಕಂಥ ಜೀವಿಗಳು ಎಲ್ಲ ಕಡೆಯೂ ನನ್ನಲ್ಲಿಯೇ ನೆಲೆಸಿರುತ್ತವೆ. ಇದನ್ನು ತಿಳಿಯಲು ನೀನು ಪ್ರಯತ್ನ ಮಾಡು ಅರ್ಜುನ ಅಂತ ಹೇಳುವ ಮಾತು. ಹೇಗೆ ಆಕಾಶದಲ್ಲಿ ಗಾಳಿ ಇದೆ, ಆ ಗಾಳಿಯು ಎಲ್ಲ ಕಡೆಗೂ ಕೂಡ ವ್ಯಾಪಕವಾಗಿರುತ್ತದೆ. ಆ ಗಾಳಿಯು ಸುಗಂಧಯುಕ್ತ ಪರಿಮಳದ ಹೂವುಗಳ ಮೇಲೆಯೂ ಕೂಡ ಬೀಸುತ್ತದೆ. ದುರ್ಗಂಧಯುಕ್ತವಾಗಿರ್ತಕ್ಕಂಥ ಚರಂಡಿಗಳ ಮೇಲೆಯೂ ಕೂಡ ಆ ಗಾಳಿ ಬೀಸುತ್ತದೆ. ಆ ಗಾಳಿ ಅನ್ನುವಂಥದ್ದು ಹೇಗೆ ಸಮಾನವಾಗಿ ಎಲ್ಲ ಕಡೆಗೆ ಪಸರಿಸುತ್ತದೆಯೋ, ಹಾಗೆ ನನ್ನ ಆತ್ಮ ಅನ್ನುವಂಥದ್ದು ಎಲ್ಲ ಕಡೆಗೂ ವ್ಯಾಪಿಸಿದೆ ಮತ್ತು ಎಲ್ಲ ಜೀವಿಗಳು ನನ್ನ ಅಸ್ತಿತ್ವದಲ್ಲಿ ವ್ಯಾಪಕವಾಗಿ ತುಂಬಿಕೊಂಡಿವೆ. ಈ ಪ್ರದೇಶದಲ್ಲಿ, ಈ ಸ್ಥಳದಲ್ಲಿ ಜೀವಿಗಳು ಇಲ್ಲ ಅಂತ ಹೇಳುವಂತಿಲ್ಲ. ಈ ಸ್ಥಳದಲ್ಲಿ ಅವುಗಳಿಗೆ ಆಹಾರ ಇಲ್ಲ ಅಂತ ಹೇಳುವಂತಿಲ್ಲ. ಈ ಸ್ಥಳದಲ್ಲಿ ಅವುಗಳಿಗೆ ಬೇಕಾಗಿರ್ತಕ್ಕಂಥ ವಿಹಾರವೂ ಕೂಡ ಇಲ್ಲ ಅಂತ ಹೇಳುವಂಗಿಲ್ಲ. ಆಯಾ ಜೀವಿಗಳಿಗೆ ಬದುಕುವುದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಉಪಚಾರಗಳು, ಎಲ್ಲ ಸೌಲಭ್ಯಗಳು ಕೂಡ ಸಹಜವಾಗಿ ಆ ಜೀವಿಗಳಿಗೆ ಸಿಗುತ್ತವೆ. ಕಾರಣ ಏನು ಅಂತಂದ್ರೆ, ನಾನು ಎಲ್ಲ ಕಡೆಗೆ ವ್ಯಾಪಿಸಿರುವುದರಿಂದ. ಆಕಾಶ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಗಾಳಿ ಇದೆ. ಹಾಗೆ ಎಲ್ಲೆಲ್ಲಿ ಭೂತಗಳಿವೆಯೋ, ಜೀವಿಗಳಿವೆಯೋ, ಪ್ರಾಣಿಗಳಿವೆಯೋ ಅಲ್ಲಲ್ಲಿ ನಾಡಿರುತ್ತೇನೆ. ಕಲ್ಲಲ್ಲಿರತಕ್ಕಂಥ ಕಪ್ಪೆಯ ಜೀವನಕ್ಕೂ ಆಹಾರವನ್ನು ಒದಗಿಸಿದವನು ನಾನು ಅರ್ಜುನ. ಸಮುದ್ರದಲ್ಲಿರತಕ್ಕಂಥ ಜೀವಿಗಳಿಗೂ ಆಹಾರ ಒದಗಿಸಿರುವವನು ನಾನು ಅರ್ಜುನ. ಗಾಳಿಯಲ್ಲಿರತಕ್ಕಂಥ ಜೀವಿಗಳಿಗೂ ಆಹಾರ ಒದಗಿಸಿರುವವನು ನಾನು ಅರ್ಜುನ. ಮಣ್ಣಲ್ಲಿರ್ತಕ್ಕಂಥ ಪ್ರಾಣಿಗಳಿಗೂ ಆಹಾರವನ್ನು ಒದಗಿಸಿರುವವನು ನಾನು ಅರ್ಜುನ. ಇನ್ನು ಚರಂಡಿ ಮೋರಿಗಳಲ್ಲಿ ಇರತಕ್ಕಂಥ ಜೀವಿಗಳಿಗೂ ಆಹಾರ ಒದಗಿಸಿರುವವನು ನಾನು ಅರ್ಜುನ. ನಾನು ಎಲ್ಲೆಲ್ಲಿದ್ದೇನೋ ಅಲ್ಲಿ ಎಲ್ಲ ಜೀವಿಗಳು ಉಂಡು ತಿಂದು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾವೆ, ಪ್ರಪಂಚವನ್ನು ನಡೆಸ್ತಾ ಇದ್ದಾವೆ. ಆ ಜೀವಿಗಳಿಗೆ ಬೇಕಾಗಿರತಕ್ಕಂಥ ಎಲ್ಲ ಥರದ ಅವುಗಳ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂಥ ಆಹಾರಗಳನ್ನು, ವಿಹಾರಗಳನ್ನು, ಯೋಗ ಭೋಗಗಳನ್ನು ನಾನು ಒದಗಿಸಿಕೊಟ್ಟಿದ್ದೇನೆ. ಯಾವ ಜೀವಿಗೂ ಅದಕ್ಕೆ ತಕ್ಕಂಥದ್ದಾಗಿರ್ತಕ್ಕಂಥ ಯಾವ ಸೌಲಭ್ಯವೂ ಇಲ್ಲ ಅಂತ ಹೇಳುವಂಗಿಲ್ಲ. ಮನುಷ್ಯನಿಗೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ. ಇವನಿಗೆ ಆತ್ಮ ಅನಾತ್ಮ ವಿವೇಚನೆ ಮಾಡತಕ್ಕಂಥದ್ದು, ಜೀವ ಜಂತುಗಳ ವಿವೇಚನೆ ಮಾಡತಕ್ಕಂಥದ್ದು, ಬ್ರಹ್ಮ ಜೀವರುಗಳ ವಿವೇಚನೆ ಮಾಡತಕ್ಕಂಥದ್ದು, ನಾನು ಯಾರು ಅನ್ನುವಂಥ ವಿಚಾರವನ್ನು ತಿಳಿಯುವಂಥದ್ದು, ಈ ಎಲ್ಲ ಅವಕಾಶಗಳನ್ನು ಎಲ್ಲ ಜೀವಿಗಳಿಗಿಂತಲೂ ಕೂಡ ಮಿಗಿಲಾಗಿ ಮಾನವನಿಗೆ ಕೊಡಲಾಗಿದೆ. ಎಲ್ಲ ಜೀವ ಜಂತುಗಳ ವಿಚಾರಗಳನ್ನು ತಿಳಿಯುವಂಥ ಯೋಗ ಮಾನವನಿಗಿದೆ.
ಆದರೆ ಇತರೆ ಜೀವಿಗಳಿಗೆ ಇನ್ನೊಬ್ಬರ ಜೀವನವನ್ನು ಅರ್ಥ ಮಾಡಿಕೊಳ್ಳುವಂಥ ಯೋಗ ಇಲ್ಲ ಅರ್ಜುನ. ಹಾಗಾಗಿ ನೀನು ಎಲ್ಲ ಜೀವಿಗಳಲ್ಲಿರತಕ್ಕಂಥ ನನ್ನ ಆತ್ಮವನ್ನು ತಿಳಿಯುವವನಾಗು ಮತ್ತು ಎಲ್ಲ ಜೀವಿಗಳು ನನ್ನಲ್ಲಿ ಇದ್ದಾವೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಯುವವನಾಗು ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮನು ಇಲ್ಲಿ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.